ಇವತ್ತು ನಾನು ಬಳಸಿದ್ದು ಒಂದೇ ಮಸಾಲ, ಆದರೆ ರುಚಿ ಕೇಳಬೇಕಾ ಪಕ್ಕಾ ಮದುವೆ ಮನೆ ಊಟದ ಥರನೇ ಇತ್ತು. ಈ ತರಕಾರಿ ಪಲಾವ್ ಬೇಗನೆ ಸುಲಭವಾಗಿ ಏನೂ ರುಬ್ದೇನೆ ಸಿಂಪಲ್ಲಾಗಿ ಮಾಡುವಂಥದ್ದು, ಆದರೆ ಟೇಸ್ಟ್ ಮಾತ್ರ ಪಕ್ಕಾ ಅನ್ಫರ್ಗಟಬಲ್ ಟೇಸ್ಟು, ಸಖತ್ತಾಗಿತ್ತು ಮಾತ್ರ. ಈ ಬಿಸಿ ಬಿಸಿ ವೆದರ್ಗೂ ಅದಕ್ಕೂ ಸಖತ್ತು ಬಿಸಿ ಬಿಸಿಯಾಗಿ ತಿಂತಾ ಇರ್ಬೇಕು ನೀವು ಇದನ್ನ, ಸೂಪರಾಗಿತ್ತು ಮಾತ್ರ. ಎಸ್, ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಒಂದೇ ಒಂದು ಮಸಾಲ ಬಳಸ್ಕೊಂಡು ತರಕಾರಿ ಪಲಾವ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ ಕೇಸ್ ಏನಾದರೂ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಎಲ್ಲ ತರಕಾರಿನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬೀನ್ಸ್, ಕ್ಯಾರೆಟ್, ಬೀಟ್ರೂಟ್ ಮತ್ತು ಬಟಾಣಿ ಸ್ವಲ್ಪ ನೆನೆಸಿಟ್ಕೊಂಡು ಅದನ್ನು ಕೂಡ ಇಟ್ಕೊಂಡಿದ್ದೀನಿ. ಹಾಗೆ ಒಂದೇ ಒಂದು ಮೀಡಿಯಮ್ ಸೈಜ್ ಟೊಮೊಟೊನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು 2 ಟೇಬಲ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂದೇ ಒಂದು ಮೀಡಿಯಮ್ ಸೈಜ್ ನಿಂಬೆಹಣ್ಣಿನ ರಸ. ಇಲ್ಲಿ ಒಗ್ಗರಣೆಗೆ ನಾನಿಲ್ಲಿ 2 ಮೀಡಿಯಮ್ ಸೈಜ್ ಈರುಳ್ಳಿನ ಉದ್ದುದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಒಂದೇ ಒಂದು ಸ್ಟಾರ್ ಇಟ್ಕೊಂಡಿದ್ದೀನಿ. ಒಂದು ಹಿಡಿ ಪುದೀನ ಸೊಪ್ಪು ಇಟ್ಕೊಂಡಿದ್ದೀನಿ. ಒಂದು 250 ಗ್ರಾಮ್ ಆಗೋಷ್ಟು ಅಕ್ಕಿನ ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ. ಮತ್ತು ನಾನಿಲ್ಲಿ ಯಾವುದೇ ರೀತಿ ರುಬ್ತಾ ಇಲ್ಲ, ಬದಲಿಗೆ ಗರಂ ಮಸಾಲ ಪೌಡ್ರನ್ನ ಯೂಸ್ ಮಾಡ್ತಾ ಇದ್ದೀನಿ. ಜೊತೆಗೆ ಒಂದು ಸ್ವಲ್ಪ ಚಿಟಿಕೆ ಅರಿಶಿನ, ಚಿಟಿಕೆ ಅಚ್ಕಾರದ ಪುಡಿ, ಚಿಟಿಕೆ ಧನಿಯಾ ಪುಡಿ, ಚಿಟಿಕೆ ಜೀರಿಗೆ ತಗೊಳ್ಳೋದಕ್ಕೆ ಇದಿಷ್ಟನ್ನು ಇಟ್ಕೊಂಡಿದ್ದೀನಿ ಅಷ್ಟೇ. ಏನೂ ರುಬ್ಬೋಷ್ಟಿಲ್ಲ, ಇದೊಂದು ಇಟ್ಕೊಂಡು ಮಾಡಿಕೊಂಡ್ರು ತುಂಬಾ ರುಚಿಯಾಗಿರುತ್ತೆ ಮಾತ್ರ. ಹಾಗೆ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಕಂಟೈನರ್, ಇದನ್ನು ನಾನು ಆನ್ಲೈನಿಂದ ತರಿಸಿದ್ದು. ಸಖತ್ತಾಗಿತ್ತು ಮಾತ್ರ. ಏನಿಲ್ಲ ಅಂದರೂ ಒಂದು 200 ಗ್ರಾಮ್ ಆದರೂ ಇಡಿಸುತ್ತೆ, ಅಷ್ಟು ಚೆನ್ನಾಗಿತ್ತು. ರಬ್ಬರ್ ಕೂಡ ತುಂಬ ಟೈಟ್ ಆಗಿತ್ತು, ಅಂದರೆ ಕ್ಯಾಪ್ಗೆ ರಬ್ಬರ್ ಹಾಕಿದ್ರು. ಆ ಕ್ಯಾಪು ಕೂಡ ಗ್ರಿಪ್ಪು ಸಖತ್ತಾಗಿ ಕೂರುತ್ತೆ, ಅದು ಏನು ಗಾಳಿ ಗಿಳಿ ಏನು ಹೋಗಲ್ಲ. ತೊಳೆಯೋದಕ್ಕೂ ಈಸಿ ಆಗುತ್ತೆ ನಮಗೆ. ಇದನ್ನು ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಒಮ್ಮೆ ಚೆಕ್ ಮಾಡಿ. ಈಗ ಪಲಾವ್ ಮಾಡೋದಕ್ಕೆ ನಾನಿಲ್ಲಿ ಒಂದು ಸ್ಟವ್ ಮೇಲೆ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ. ಕುಕ್ಕರ್ಗೆ ಒಂದು 2-3 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಸೇರಿಸ್ತಾ ಇದ್ದೀನಿ. ನಾರ್ಮಲ್ ಎಣ್ಣೆನೇ ಸೇರಿಸ್ತಾ ಇದ್ದೀನಿ. ನೀವು ಮನೆಯಲ್ಲಿ ಯಾವ್ದು ಬಳಸ್ತೀರೋ ಆ ಎಣ್ಣೆನೇ ಸೇರಿಸ್ಬೋದು. ನಾನು ಸ್ವಲ್ಪ ಈ ಟೈಮಲ್ಲಿ ರುಬ್ಬಿದ ಮಸಾಲೆ ಆಗಲಿ ಅಥವಾ ತುಂಬ ಸ್ಪೈಸಿ ಆಗಲಿ, ತುಂಬ ಫ್ರೈಡ್ ಐಟಮ್ಸ್ನ ಏನೂ ತಿನ್ನೋ ಹಾಗಿಲ್ಲ. ಹಾಗಾಗಿ ಸ್ವಲ್ಪ ಕಂಟ್ರೋಲ್ಡಾಗಿ ಈ ರೀತಿಯಾಗಿ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಇವಾಗ ಎಣ್ಣೆ ಹಾಕಿದಾದ್ಮೇಲೆ ಒಂದು 3 ಪಲಾವ್ ಎಲೆ ಹಾಕ್ಬಿಟ್ಟು, ಅದಾದಮೇಲೆ ನಾನಿಲ್ಲಿ ಬಿರಿಯಾನಿ ಮಸಾಲ ತೊಗೊಂಡಿದ್ನಲ್ಲ, ಚಕ್ಕೆ, ಲವಂಗ, ಏಲಕ್ಕಿ, ಸ್ಟಾರ್, ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ. ಅದಾದಮೇಲೆ ಹೆಚ್ಚಿಟ್ಕೊಂಡಿದ್ದಂತಹ ಈರುಳ್ಳಿನೂ ಕೂಡ ಸೇರಿಸ್ಬಿಟ್ಟು ಒಂದು 2-3 ನಿಮಿಷ ಬಾಡಿಸ್ಕೊಂಡ್ರೆ ಸಾಕಾಗುತ್ತೆ. ನನಗೆ ಸ್ವಲ್ಪ ಸುಸ್ತಾಗುತ್ತಲ್ಲ, ಹಾಗಾಗಿ ನಾನು ಕುಕ್ಕರಲ್ಲೇ ಬೇಗನೆ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಎಲ್ಲ ಸ್ವಲ್ಪನೇ ಬೇಗನೆ ಫ್ರೈ ಮಾಡಿಕೊಂಡು ಮಾಡ್ತಾಯಿದ್ದೀನಿ ಅಷ್ಟೇ. ಡೀಪ್ ಫ್ರೈ ಬೇಕು ಅಂತಂದರೆ ಒಂದು 5-6 ನಿಮಿಷ ಬಾಡಿಸ್ಕೊಬೋದು. ಅದಾದಮೇಲೆ ಹೆಚ್ಚಿಟ್ಕೊಂಡಿದ್ದಂತಹ ತರಕಾರಿ ಕೂಡ ಸೇರಿಸ್ಕೊಂಡು ಅದನ್ನು ಒಂದು 2 ನಿಮಿಷ ಬಾಡಿಸ್ಕೊಳ್ಳೋದು. ಒಂದು 2-3 ದಿನದಿಂದ ಆಸೆ ಇತ್ತು ನನಗೆ ಈ ರೀತಿಯಾಗಿ ಒಂದು ಪಲಾವ್ ಮಾಡ್ಕೊಂಡು ತಿನ್ನಬೇಕು, ಬರೀ ಗರಂ ಮಸಾಲ ಯೂಸ್ ಮಾಡಿಕೊಂಡು ಮಾಡಬೇಕು ಅಂತಂದ್ಬಿಟ್ಟು. ಹಾಗಾಗಿ ನಾನು ಇವತ್ತು ಮಾಡ್ಕೊಂಡು ತಿಂತಾಯಿದ್ದೀನಿ. ಸಖತ್ತಾಗಿತ್ತು. ನೀವು ಕೂಡ ಮನೇಲಿ ಒಂದ್ಸತಿಯಾಗಿ ಈ ರೀತಿಯಾಗಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ರುಚಿಯಾಗಿ ಬರುತ್ತೆ. ಇವಾಗ ತರಕಾರಿನೆಲ್ಲ ಹಾಕೊಂಡ್ಬಿಟ್ಟು ನೀಟಾಗಿ ಒಂದು 3-4 ನಿಮಿಷ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಏಕೆಂದರೆ ತರಕಾರಿ ಕ್ವಾಂಟಿಟಿ ಸ್ವಲ್ಪ ಕಮ್ಮಿ ಆಗುತ್ತೆ, ನಿಮಗೆ ಗೊತ್ತಾಗುತ್ತೆ ಎಣ್ಣೆಲಿ ಫ್ರೈ ಮಾಡ್ತಾ ಅದು ಕ್ವಾಂಟಿಟಿ ಕಮ್ಮಿ ಆಗುತ್ತೆ. ಅಲ್ಲಿ ತನಕ ಫ್ರೈ ಮಾಡ್ಕೊಂಡ್ಬಿಟ್ರೆ ಆಗುತ್ತೆ. ಅದು ಚೆನ್ನಾಗಿ ಒಂದು 3-4 ನಿಮಿಷ ಫ್ರೈ ಆದಮೇಲೆ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂದು ಕಡೆ ಕರ್ಬೇವಿನ ಸೊಪ್ಪು ಕೂಡ ಸೇರಿಸ್ತಾ ಇದ್ದೀನಿ. ನೀವು ಕರ್ಬೇವಿನ ಸೊಪ್ಪು ಬೇಕಂದರೆ ಹಾಕೊಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನಾನು ಕರ್ಬೇವಿನ ಸೊಪ್ಪು ಹಾಕಿದಾದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಟ್ಕೊಂಡಿದ್ನಲ್ಲ, ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಸಾಕಾಗುತ್ತೆ. ಅದನ್ನು ಹಾಕೊಂಡಿದ್ದಾದಮೇಲೆ ಅದನ್ನು ಕೂಡ 1 ನಿಮಿಷ ಫ್ರೈ ಮಾಡ್ಕೊಳ್ಳೋದು ಅಷ್ಟೇ. ಕೇವಲ ಒಂದು 10-15 ನಿಮಿಷ ಆಗುತ್ತೆ ಅಷ್ಟೇ. ಈ ರೀತಿ ತರಕಾರಿ ಪಲಾವು, ಗರಂ ಮಸಾಲ ಯೂಸ್ ಮಾಡ್ಕೊಂಡು ಮಾಡೋ ತರಕಾರಿ ಪಲಾವ್ ಒಂದು 15 ನಿಮಿಷದಲ್ಲೇ ಮುಗ್ದೋಗ್ಬಿಡುತ್ತೆ. ಟೇಸ್ಟಿನೂ ಕೂಡ ಹಾಗೆ ಇರುತ್ತೆ. ಬೀಟ್ರೋಟ್ ಹಾಕೋದ್ರಿಂದ ಸ್ವಲ್ಪ ಕೆಂಪಿಗೆ ಚೆನ್ನಾಗಿ ಕಾಣುತ್ತೆ ಅಂತ. ಇವಾಗ ಅದು ಬಾಡಿಸಿದಾದ್ಮೇಲೆ ಒಂದು 1/4 ಚಮಚ ಆಗೋಷ್ಟು ಅಥವಾ ಒಂದು ಚಿಟಿಕೆ ಆಗೋಷ್ಟು ಅರಿಶಿನದ ಪುಡಿ ಸೇರಿಸ್ತಾ ಇದ್ದೀನಿ. ಅದಾದಮೇಲೆ ಒಂದು ಸ್ವಲ್ಪ ಅಂದರೆ ಒಂದು ಅರ್ಧ ಚಮಚ ಆಗೋಷ್ಟು, ನಾನು ಎಲ್ಲದೂ ಕೂಡ ಟೀ ಸ್ಪೂನ್ ತೊಗೊಂಡಿದ್ದೀನಿ, ಅದರಲ್ಲಿ ಅರ್ಧ ಟೀ ಸ್ಪೂನ್ ಆಗೋಷ್ಟು ಅಚ್ಕಾರದ ಪುಡಿ ಸೇರಿಸ್ತಾ ಇದ್ದೀನಿ. ಒಂದು 2 ಆಗೋಷ್ಟು ಮಾಡ್ತಾಯಿದ್ದೀನಿ ನಾನು. ನೀವು ಇದಕ್ಕೆ ಡಬಲ್ ಬೇಕಂದರೆ 4 ಜನ ಇದ್ದರೆ ಡಬಲ್ ಕ್ವಾಂಟಿಟಿ ಹಾಕೊಬೋದು, ಒಬ್ಬರೇ ಇದ್ದರೆ ಒಂದು ಅರ್ಧ ಕ್ವಾಂಟಿಟಿ ಹಾಕೊಬೋದು, ಅಷ್ಟು ಸಾಕಾಗುತ್ತೆ. ಇವಾಗ ಅಚ್ಕಾರದ ಪುಡಿ ಆಗಿದ್ದಾದಮೇಲೆ ಒಂದು 3/4 ಚಮಚ ಆಗೋಷ್ಟು ನಾನು ಗರಂ ಮಸಾಲ ಪೌಡ್ರ್ ಸೇರಿಸ್ತಾ ಇದ್ದೀನಿ. ಅದಾದಮೇಲೆ ಒಂದು 1/4 ಚಮಚ ಅಥವಾ ಒಂದು ಚಿಟಿಕೆ ಆಗೋಷ್ಟು ಧನಿಯಾ ಪುಡಿನ ಸೇರಿಸ್ತಾ ಇದ್ದೀನಿ. ಅಚ್ಕಾರದ ಪುಡಿ ಅಥವಾ ಧನಿಯಾ ಪುಡಿ ಸ್ಕಿಪ್
ಮಾಡಿದ್ರೂ ಆಗುತ್ತೆ. ಅದೇನಂದರೆ ಸ್ವಲ್ಪ ಟೇಸ್ಟ್ ಇನ್ನೊಂಚೂರು ಚೆನ್ನಾಗಿ ಕೊಡುತ್ತೆ ಅಂತ ಅಷ್ಟೇ. ಬರೀ ಗರಂ ಮಸಾಲಾನೇ ಒಂದು ಸ್ಪೂನ್ ಹಾಕ್ಬಿಟ್ಟು ಮಾಡಿಕೊಂಡ್ರು ಅಷ್ಟು ಚೆನ್ನಾಗಿರುತ್ತೆ ನಿಮಗೆ. ಇವಾಗ ಅದೆಲ್ಲ ಹಾಕಿದಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದ್ರ ಜೊತೆ ನಾನಿಲ್ಲಿ ಹೆಚ್ಚಿಟ್ಕೊಂಡಿದ್ನಲ್ಲ ಪುದೀನ ಸೊಪ್ಪು ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ. ಅದು ಸೇರಿಸಿದಾದ್ಮೇಲೆ ಒಂದು 2 ನಿಮಿಷ ಸಾಕಾಗುತ್ತೆ. 2 ನಿಮಿಷ ಚೆನ್ನಾಗಿ ಬಾಡಿಸ್ಕೊಂಡ್ಬಿಡ್ಬೇಕು. ಏಕೆಂದರೆ ಇದು ಸ್ವಲ್ಪ ಎಲ್ಲ ಮಿಕ್ಸ್ ಆಗಬೇಕಲ್ವ, ಅದು ನಾವು ಹಾಕಿರೋಂಥ ಮಸಾಲೆ ಎಲ್ಲ ಮಿಕ್ಸ್ ಆಗೋ ತನಕ ಬಾಡಿಸ್ಕೊಂಡ್ಬಿಟ್ರೆ ಸಾಕಾಗುತ್ತೆ. ಇವಾಗ 1:2 ನೀರು ಸೇರಿಸೋದಷ್ಟೇ. ನಾನಿಲ್ಲಿ 250 ಗ್ರಾಮ್ ಅಕ್ಕಿ ತೊಗೊಂಡಿರೋದ್ರಿಂದ ಒಂದು 500 ಗ್ರಾಮ್ ನೀರು ಸಾಕಾಗುತ್ತೆ. ನೀವು ಯಾವ ಅಕ್ಕಿ ತೊಗೊಳ್ತೀರೋ ಅಥವಾ ನೀವು ಯಾವ ಕ್ವಾಂಟಿಟಿ ತೊಗೋತೀರೋ ಅದಕ್ಕೆ ಡಬಲ್ ಆಗೋಷ್ಟು ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಕೆಲವು ಸತಿ ಬಾಸುಮತಿ ರೈಸ್ ಹಾಕಿದ್ರೆ ನೀವು ಸ್ವಲ್ಪ ಒಂದು ಅರ್ಧ ಲೋಟ ಕಮ್ಮಿ ನೀರು ಹಾಕಬೇಕಾಗತ್ತೆ. 1:2 ನೀರು ಸೇರಿಸಿದಾದ್ಮೇಲೆ ನಾನಿವಾಗ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತೀನಿ. ಏಕೆಂದರೆ ನೀರಿನ ಜೊತೆನೇ ಅದು ಕುದಿಬೇಕಲ್ವ, ಹಾಗಾಗಿ ರುಚಿಗೆ ತಕ್ಕಷ್ಟು ಉಪ್ಪು. ಅದಾದಮೇಲೆ ನಾನು 1 ನಿಂಬೆಹಣ್ಣನ್ನು ಪೂರ್ತಿಯಾಗಿ ಹಿಂಡಿಟ್ಕೊಂಡಿದ್ನಲ್ಲ ಅದ್ರ ರಸನ ಸೇರಿಸ್ತಾ ಇದ್ದೀನಿ. ಸೇರಿಸ್ಬಿಟ್ಟು ಎಲ್ಲದೂ ನೀಟಾಗಿ ಮಿಕ್ಸ್ ಮಾಡಿಬಿಡೋದು. ಫೈನಲಾಗಿ ಈಗ ಎಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 5 ನಿಮಿಷ ಸಾಕಾಗುತ್ತೆ. ಇಲ್ಲಾಂದರೆ ಮ್ಯಾಕ್ಸಿಮಮ್ ಒಂದು 4 ನಿಮಿಷ ಸಾಕಾಗುತ್ತೆ. 4 ನಿಮಿಷ ಜೋರೂರಿ ಕೊಟ್ಟು ಚೆನ್ನಾಗಿ ಈ ರೀತಿಯಾಗಿ ಕುದಿಸ್ಕೊಂಬಿಟ್ರೆ ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗಿ ಹಿಡಿದಿರುತ್ತೆ. ಇವಾಗ ಫೈನಲ್ ಹಂತ ಬಂದಿದ್ದೀವಿ. ನೀರು ಕುದ್ದಿದ್ದಾದಮೇಲೆ ನಾವು ಇವಾಗ ತೊಳೆದಿಟ್ಕೊಂಡಿದ್ವಲ್ಲ ಅಕ್ಕಿನ ಸೇರಿಸ್ಕೊಂಡು ಫೈನಲ್ಲಿ ಒಂದು ಸತಿ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಮುಚ್ಚಿಬಿಟ್ಟು 3 ವಿಷಲ್ ಕೂಗಿಸಿದ್ರೆ ಆಯಿತು. ರುಚಿಯಾದ ತರಕಾರಿ ಪಲಾವ್ ರೆಡಿಯಾಗಿರುತ್ತೆ. ನೀವು ಬಾಸುಮತಿ ರೈಸ್ ಹಾಕಿದ್ರೆ 2 ವಿಷಲ್ ಸಾಕಾಗುತ್ತೆ. ನಾರ್ಮಲ್ ರೈಸ್ ಹಾಕಿದ್ರೆ ಒಂದು 3 ವಿಷಲ್ ಕೂಗಿಸಿದ್ರೆ ಸಾಕಾಗುತ್ತೆ. ವಿಷಲ್ ಕೂಗಿದಾದ್ಮೇಲೆ ಕಂಪ್ಲೀಟಾಗಿ ತಣ್ಣ ಆಗಿರಬೇಕು. ಕಂಪ್ಲೀಟಾಗಿ ತಣ್ಣ ಆದಮೇಲೆ ಕುಕ್ಕರ್ ಮುಚ್ಚಳ ಓಪನ್ ಮಾಡಿದ್ರೆ ನೋಡಿ ಎಷ್ಟು ಚೆನ್ನಾಗಿರೋ ತರಕಾರಿ ಪಲಾವ್, ಗರಂ ಮಸಾಲೆಯಿಂದ ಮಾಡಿರೋಂಥ ತರಕಾರಿ ಪಲಾವ್ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ. ಏನೂ ರುಬ್ಬೋಷ್ಟಿಲ್ಲ, ತುಂಬ ತೀರಾ ಸ್ಪೈಸಿನೂ ಇರೋದಿಲ್ಲ, ಅಷ್ಟು ಚೆನ್ನಾಗಿ ರುಚಿಯಾಗಿ ಬಂದಿರುತ್ತೆ. ಉದ್ರಾಗೂ ಕೂಡ ಇರುತ್ತೆ. ಉಪ್ಪು ಹುಳಿ ಖಾರ ಎಲ್ಲ ಹಿಡಿದಿರುತ್ತೆ. ಕೆಳಗಡೆ ಕುಕ್ಕರಲ್ಲಿ ತಳನೂ ಕೂಡ ಹಿಡ್ದಿಲ್ಲ. ಇದನ್ನು ಲಂಚ್ ಬಾಕ್ಸ್ಗೆ ಹಾಕ್ಕೊಡ್ಬೋದು, ಬೆಳಗಿನ ಬ್ರೇಕ್ಫಾಸ್ಟ್ಗೂ ಯೂಸ್ ಮಾಡ್ಬೋದು. ತುಂಬಾ ಚೆನ್ನಾಗಿ ರುಚಿಯಾಗಿ ಬಂದಿರುತ್ತೆ. ಎಸ್, ಈ ವಿಡಿಯೋನ ಪೂರ್ತಿಯಾಗಿ ನೋಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನೋಡಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ನಿಮ್ಗೆ ಏನು ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ. ಯಾರೂ ಕಮೆಂಟ್ ಮಾಡೋದೇ ಇಲ್ಲ. ನೀವು ಕಮೆಂಟ್ ಮಾಡೋದ್ರಿಂದ ನನಗೆ ಇನ್ನಷ್ಟು ಹೊಸ ವೀಡಿಯೋಸ್ ಮಾಡೋದಕ್ಕೆ ಸ್ಫೂರ್ತಿ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.